ಹಾಯ್, ನಾ ರಾಧಿಕಾ. ನಾನು ಡಿಟಾಕ್ಸ್ ಮತ್ತು ರಿಲ್ಯಾಕ್ಸೇಷನ್ಗೆ ಅಂತ ಮೂಡುಬಿದ್ರೆಯಲ್ಲಿಪ್ಪು ಆಳ್ವಾಸ್ ಆನಂದಮಯ ಆರೋಗ್ಯಧಾಮಕ್ಕೆ ಬಂದೆ. ಇದ್ದಿದ್ದು 3 ದಿನ ಆದರೂ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇತ್ತು. ಫಸ್ಟ್ ದಿನ 5 ಗಂಟೆಗೆ ರೀಚ್ ಆಗಿ ಚೆಕ್ ಇನ್ ಆದೆ. ರೂಮಿಗೆ ಹೋಗಿ 2 ಗಂಟೆ ರೆಸ್ಟ್ ತಗೊಂಡು ತಿಂಡಿಗೆ ಅವಲಕ್ಕಿನ ತಿಂದೆ. ಇಲ್ಲಿ ಆಚೆ ಫುಡ್ ಎಂಥದ್ದು ಅಲೋ ಇರ್ತಿಲ್ಲ. ನಂತರ ಡಾಕ್ಟರ್ ಕನ್ಸಲ್ಟೇಷನ್ ಇರ್ತು, ಏನಾದರೂ ಪ್ರಾಬ್ಲಮ್ ಇದ್ದ ಅಂತ BP ಎಲ್ಲ ಚೆಕ್ ಮಾಡ್ತಾ. ನಾ ಹೋಗಿದ್ದು ಜಸ್ಟ್ ಡಿಟಾಕ್ಸ್ ಆಗಿದ್ರಿಂದ ಮಸಾಜ್ ಮತ್ತು ರಿಲ್ಯಾಕ್ಸೇಷನ್ ಥೆರಪೀಸ್ನ ಅಷ್ಟೇ ಸಜೆಸ್ಟ್ ಮಾಡಿದ್ರು. ರೂಮ್ಗೆ ವಾಪಸ್ ಹೋಗೋ ತನಕ ಸ್ಮೂದಿ ಬೌಲ್ ಬಂದಿತ್ತು. ಅದನ್ನ ತಿಂದ್ಕೊಂಡು ನಾ ಹೊರಟೆ ಮುಖ ಕಾಂತಿ ಅಂದ್ರೆ ಫೇಶಿಯಲ್ ಸ್ಪಾ ಸೆಷನ್ಗೆ. ಆಂಬಿಯನ್ಸ್ ಅಂತೂ ಸಖತ್ ರಿಲ್ಯಾಕ್ಸಿಂಗ್ ಅನಿಸ್ತಾ ಇತ್ತು. ಸ್ಪಾ ಸೆಷನ್ ಅಲ್ಲಿ ಕೂಡ ಮಸಾಜ್ ಆಗಿರ್ಲಿ, ಸೌಂಡ್ ಥೆರಪಿ ಆಗಿರ್ಲಿ ಎಲ್ಲ ಮಸ್ತ್ ಇತ್ತು. ಎಲ್ಲ ಟಯರ್ಡ್ನೆಸ್ ನ ರಿಲೀಸ್ ಮಾಡ್ದಂಗೆ ಅನಿಸ್ತು. ನಾ ಅಂತೂ ಅಲ್ಲೇ ನಿದ್ದೆ ಹೋಗಿಕ್ಕಿದೆ. ಮುಖನೂ ಒಳ್ಳೆ ಗ್ಲೋ ಅನಿಸ್ತಾ ಇತ್ತು. ನೆಕ್ಸ್ಟ್ ಲಂಚ್ ಇತ್ತು 11:30 ಹೊತ್ತಿಗೆ. ಅದನ್ನ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಥೆರಪೀಸ್ಗೆ ಹೋದೆ. ಫಸ್ಟ್ ನಂಗೆ ಅಂಡರ್ ವಾಟರ್ ಮಸಾಜ್ ಇತ್ತು. ಬಾತ್ ಟಬ್ ಅಲ್ಲಿ ಫುಲ್ ಇಮ್ಮರ್ಸ್ ಆಗಿ ಮಲ್ಕೊಳ್ಳೋಣಂಗೋ. ಅಲ್ಲಿಪ್ಪು ನಾಸಲ್ಸ್ ಇಂದ ಭಾರಿ ಪ್ರೆಷರ್ ಅಲ್ಲಿ ಫುಲ್ ನೀರ್ ಬತ್ತು. ಫುಲ್ ಬಾಡಿ ಮಸಾಜ್ ಆಗ್ತು. ಇದೊಂದು 15 ಮಿನಿಟ್ಸ್ ಇತ್ತು. ಫಸ್ಟ್ ಸ್ವಲ್ಪ ನಂಗೆ ಭಯ ಆಯ್ತು, ಅದಾದ್ಮೇಲೆ ಚೆನ್ನಾಗ್ ಅನ್ಸ್ತು. ಇಲ್ಲಿ ಎಲ್ಲಾ ಥೆರಪೀಸ್ಗೂ ಮುಂಚೆ ಮತ್ತೆ ನಂತರ BP ನ ಚೆಕ್ ಮಾಡೇ ಮಾಡ್ತಾ. ಇದ್ರ ನೆಕ್ಸ್ಟ್ ನಂಗೆ ಫುಲ್ ಬಾಡಿ ಆಯಿಲ್ ಮಸಾಜ್ ಇತ್ತು. ಅದ್ರ ನಂತರ ಸ್ಟೀಮ್ ಬಾತ್. ಇದೆಲ್ಲ ಮುಗಿಸೋ ತನಕ ಫುಲ್ ಬಾಡಿ ಲೈಟ್ ವೇಟ್ ಮತ್ತೆ ಆಕ್ಟಿವ್ ಅನ್ಸ್ತಾ ಇತ್ತು. ನಂತರ 4 ಗಂಟೆ ಹೊತ್ತಿಗೆ ಸ್ನಾಕ್ಸ್ ಅಂತ ಕರ್ಡ್, ಸೌತೆಕಾಯಿ, ಕ್ಯಾರೆಟ್ ನ ಕೊಟ್ಟಿದ್ದ. ನೆಕ್ಸ್ಟ್ ನಂಗೆ ಯೋಗ ಸೆಷನ್ ಇತ್ತು. ಬೇಸಿಕ್ ವಾರ್ಮ್ ಅಪ್, ಸೂರ್ಯ ನಮಸ್ಕಾರ ಇದೆಲ್ಲ ಕಲಿಸ್ಕೊಟ್ಟ. ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೆ ಮೆಡಿಟೇಷನ್ ಇತ್ತು. ಸ್ವಲ್ಪ ಹೊತ್ತು ಕಾನ್ಸಂಟ್ರೇಟ್ ಮಾಡಲು ಕಷ್ಟ ಆಯ್ತು, ಆದ್ರೆ ಅದು ಅಭ್ಯಾಸ ಆಗುತ್ತೆ. 7 ಗಂಟೆಗೆ ಡಿನ್ನರ್ ಇತ್ತು. ನಂಗೆ ಇಕ್ಳು ಕಾರ್ನ್ ಸೂಪ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಒಟ್ನಲ್ಲಿ ಬಾಡಿ ಮತ್ತೆ ಮೈಂಡ್ಗೆ ಒಳ್ಳೆ ರಿಲ್ಯಾಕ್ಸೇಷನ್ ಸಿಕ್ತು. ಈವನ್ ಫುಡ್ ಕೂಡ ಫುಲ್ ಸಾತ್ವಿಕ ಇದ್ದದ್ರಿಂದ ಹೆವಿ ಕೂಡ ಅನಿಸ್ತಿಲ್ಲ. ಇನ್ನು 2 ದಿನದ ಕತೆ ಮತ್ತೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡುದಿದ್ದು. ಇಲ್ಲಿ ಇನ್ನು ಎಂತೆಂತ ನ್ಯಾಚುರಲ್ ಹೀಲಿಂಗ್ ಟ್ರೀಟ್ಮೆಂಟ್ಸ್ ಇದ್ದು ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ನೋಡಲ್ ಮರಿಯಡಿ. ಮುಂದಿನ ವಿಡಿಯೋದಲ್ಲಿ ಸಿಕ್ತೆ. ಅಡಿಲ್ಯಾ.